ಅಮೆರಿಕದ ತೆರಿಗೆ ಬಾಂಬ್ಗೆ ಷೇರು ಮಾರ್ಕೆಟ್ನಲ್ಲಿ ಕಂಪನ ಉಂಟಾಗಿದೆ. ಅಧ್ಯಕ್ಷ ಟ್ರಂಪ್ ತೆರಿಗೆ ಬಾಣಕ್ಕೆ ಷೇರುಪೇಟೆಯಲ್ಲಿ ರಕ್ತಪಾತ. ಭಾರತವು ಸೇರಿದಂತೆ ಅಂತಾರಾಷ್ಟ್ರೀಯ ಷೇರುಪೇಟೆ ತಲ್ಲಣಗೊಂಡಿದೆ. ಷೇರುಪೇಟೆ ಸಿಕ್ಕಾಪಟ್ಟೆ ತಲ್ಲಣಕ್ಕೀಡಾಗಿದೆ. ದಿನದ ಆರಂಭದಲ್ಲೇ ಮುಂಬೈ ಷೇರುಪೇಟೆ ಕುಸಿತ ಕಂಡಿದೆ. ಸೆನ್ಸೆಕ್ಸ್ ಬರೋಬ್ಬರಿ 3,900 ಅಂಕಗಳಷ್ಟು ಕುಸಿತ ಕಂಡಿದೆ. ನಿಫ್ಟಿ ಕೂಡ ಸುಮಾರು 800 ಅಂಕಗಳಷ್ಟು ಕುಸಿತ ಕಂಡಿದೆ. ಟ್ರಂಪ್ ಪ್ರತೀಕಾರದ ತೆರಿಗೆ ಘೋಷಿಸಿದ ದೇಶಗಳಲ್ಲಿ ಭಾರೀ ಏರಿಳಿತ. ವಾರದ ಮೊದಲ ದಿನದ ಆರಂಭದಲ್ಲೇ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 2,564.74 ಪಾಯಿಂಟ್ಗಳಷ್ಟು ಕುಸಿದಿದೆ. ಬೆಳಗ್ಗೆ 9:20 ವೇಳೆಗೆ 72,799 ಅಂಕಗಳನ್ನು ದಾಖಲಿಸಿದೆ. ಅತ ನಿಫ್ಟಿ ಕೂಡ 50ರಷ್ಟು ಕುಸಿತವಾಗಿದ್ದು 831.95 ಅಂಶಗಳಷ್ಟು ಇಳಿಕೆಯಾಗಿದ್ದು 22,072.50 ಅಂಕ ದಾಖಲಾಗಿದೆ. ದಿನ ಕಳೆದಂತೆ ಈ ಟ್ರೆಂಡ್ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅತ ಜಪಾನ್, ಕೊರಿಯಾ, ಚೀನಾ ಸೇರಿದಂತೆ ವಿವಿಧ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಕೂಡ ಭಾರೀ ಏರಿಳಿತ ಕಂಡು ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಮೆರಿಕದ ತೆರಿಗೆ ಬಾಂಬ್ಗೆ ಷೇರು ಮಾರ್ಕೆಟ್ನಲ್ಲಿ ಕಂಪನ ಉಂಟಾಗಿದೆ. ಅಧ್ಯಕ್ಷ ಟ್ರಂಪ್ ತೆರಿಗೆ ಬಾಣಕ್ಕೆ ಷೇರುಪೇಟೆಯಲ್ಲಿ ರಕ್ತಪಾತ. ಭಾರತವು ಸೇರಿದಂತೆ ಅಂತಾರಾಷ್ಟ್ರೀಯ ಷೇರುಪೇಟೆ ತಲ್ಲಣಗೊಂಡಿದೆ. ಷೇರುಪೇಟೆ ಸಿಕ್ಕಾಪಟ್ಟೆ ತಲ್ಲಣಕ್ಕೀಡಾಗಿದೆ. ದಿನದ ಆರಂಭದಲ್ಲೇ ಮುಂಬೈ ಷೇರುಪೇಟೆ ಕುಸಿತ ಕಂಡಿದೆ. ಸೆನ್ಸೆಕ್ಸ್ ಬರೋಬ್ಬರಿ 3,900 ಅಂಕಗಳಷ್ಟು ಕುಸಿತ ಕಂಡಿದೆ. ನಿಫ್ಟಿ ಕೂಡ ಸುಮಾರು 800 ಅಂಕಗಳಷ್ಟು ಕುಸಿತ ಕಂಡಿದೆ. ಟ್ರಂಪ್ ಪ್ರತೀಕಾರದ ತೆರಿಗೆ ಘೋಷಿಸಿದ ದೇಶಗಳಲ್ಲಿ ಭಾರೀ ಏರಿಳಿತ. ವಾರದ ಮೊದಲ ದಿನದ ಆರಂಭದಲ್ಲೇ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 2,564.74 ಪಾಯಿಂಟ್ಗಳಷ್ಟು ಕುಸಿದಿದೆ. ಬೆಳಗ್ಗೆ 9:20 ವೇಳೆಗೆ 72,799 ಅಂಕಗಳನ್ನು ದಾಖಲಿಸಿದೆ. ಅತ ನಿಫ್ಟಿ ಕೂಡ 50ರಷ್ಟು ಕುಸಿತವಾಗಿದ್ದು 831.95 ಅಂಶಗಳಷ್ಟು ಇಳಿಕೆಯಾಗಿದ್ದು 22,072.50 ಅಂಕ ದಾಖಲಾಗಿದೆ. ದಿನ ಕಳೆದಂತೆ ಈ ಟ್ರೆಂಡ್ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅತ ಜಪಾನ್, ಕೊರಿಯಾ, ಚೀನಾ ಸೇರಿದಂತೆ ವಿವಿಧ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಕೂಡ ಭಾರೀ ಏರಿಳಿತ ಕಂಡು ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಮೆರಿಕದ ತೆರಿಗೆ ಬಾಂಬ್ಗೆ ಷೇರು ಮಾರ್ಕೆಟ್ನಲ್ಲಿ ಕಂಪನ ಉಂಟಾಗಿದೆ. ಅಧ್ಯಕ್ಷ ಟ್ರಂಪ್ ತೆರಿಗೆ ಬಾಣಕ್ಕೆ ಷೇರುಪೇಟೆಯಲ್ಲಿ ರಕ್ತಪಾತ. ಭಾರತವು ಸೇರಿದಂತೆ ಅಂತಾರಾಷ್ಟ್ರೀಯ ಷೇರುಪೇಟೆ ತಲ್ಲಣಗೊಂಡಿದೆ. ಷೇರುಪೇಟೆ ಸಿಕ್ಕಾಪಟ್ಟೆ ತಲ್ಲಣಕ್ಕೀಡಾಗಿದೆ. ದಿನದ ಆರಂಭದಲ್ಲೇ ಮುಂಬೈ ಷೇರುಪೇಟೆ ಕುಸಿತ ಕಂಡಿದೆ. ಸೆನ್ಸೆಕ್ಸ್ ಬರೋಬ್ಬರಿ 3,900 ಅಂಕಗಳಷ್ಟು ಕುಸಿತ ಕಂಡಿದೆ. ನಿಫ್ಟಿ ಕೂಡ ಸುಮಾರು 800 ಅಂಕಗಳಷ್ಟು ಕುಸಿತ ಕಂಡಿದೆ. ಟ್ರಂಪ್ ಪ್ರತೀಕಾರದ ತೆರಿಗೆ ಘೋಷಿಸಿದ ದೇಶಗಳಲ್ಲಿ ಭಾರೀ ಏರಿಳಿತ. ವಾರದ ಮೊದಲ ದಿನದ ಆರಂಭದಲ್ಲೇ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 2,564.74 ಪಾಯಿಂಟ್ಗಳಷ್ಟು ಕುಸಿದಿದೆ. ಬೆಳಗ್ಗೆ 9:20 ವೇಳೆಗೆ 72,799 ಅಂಕಗಳನ್ನು ದಾಖಲಿಸಿದೆ. ಅತ ನಿಫ್ಟಿ ಕೂಡ 50ರಷ್ಟು ಕುಸಿತವಾಗಿದ್ದು 831.95 ಅಂಶಗಳಷ್ಟು ಇಳಿಕೆಯಾಗಿದ್ದು 22,072.50 ಅಂಕ ದಾಖಲಾಗಿದೆ. ದಿನ ಕಳೆದಂತೆ ಈ ಟ್ರೆಂಡ್ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅತ ಜಪಾನ್, ಕೊರಿಯಾ, ಚೀನಾ ಸೇರಿದಂತೆ ವಿವಿಧ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಕೂಡ ಭಾರೀ ಏರಿಳಿತ ಕಂಡು ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಮೆರಿಕದ ತೆರಿಗೆ ಬಾಂಬ್ಗೆ ಷೇರು ಮಾರ್ಕೆಟ್ನಲ್ಲಿ ಕಂಪನ ಉಂಟಾಗಿದೆ. ಅಧ್ಯಕ್ಷ ಟ್ರಂಪ್ ತೆರಿಗೆ ಬಾಣಕ್ಕೆ ಷೇರುಪೇಟೆಯಲ್ಲಿ ರಕ್ತಪಾತ. ಭಾರತವು ಸೇರಿದಂತೆ ಅಂತಾರಾಷ್ಟ್ರೀಯ ಷೇರುಪೇಟೆ ತಲ್ಲಣಗೊಂಡಿದೆ. ಷೇರುಪೇಟೆ ಸಿಕ್ಕಾಪಟ್ಟೆ
ತಲ್ಲಣಕ್ಕೀಡಾಗಿದೆ. ದಿನದ ಆರಂಭದಲ್ಲೇ ಮುಂಬೈ ಷೇರುಪೇಟೆ ಕುಸಿತ ಕಂಡಿದೆ. ಸೆನ್ಸೆಕ್ಸ್ ಬರೋಬ್ಬರಿ 3,900 ಅಂಕಗಳಷ್ಟು ಕುಸಿತ ಕಂಡಿದೆ. ನಿಫ್ಟಿ ಕೂಡ ಸುಮಾರು 800 ಅಂಕಗಳಷ್ಟು ಕುಸಿತ ಕಂಡಿದೆ. ಟ್ರಂಪ್ ಪ್ರತೀಕಾರದ ತೆರಿಗೆ ಘೋಷಿಸಿದ ದೇಶಗಳಲ್ಲಿ ಭಾರೀ ಏರಿಳಿತ. ವಾರದ ಮೊದಲ ದಿನದ ಆರಂಭದಲ್ಲೇ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 2,564.74 ಪಾಯಿಂಟ್ಗಳಷ್ಟು ಕುಸಿದಿದೆ. ಬೆಳಗ್ಗೆ 9:20 ವೇಳೆಗೆ 72,799 ಅಂಕಗಳನ್ನು ದಾಖಲಿಸಿದೆ. ಅತ ನಿಫ್ಟಿ ಕೂಡ 50ರಷ್ಟು ಕುಸಿತವಾಗಿದ್ದು 831.95 ಅಂಶಗಳಷ್ಟು ಇಳಿಕೆಯಾಗಿದ್ದು 22,072.50 ಅಂಕ ದಾಖಲಾಗಿದೆ. ದಿನ ಕಳೆದಂತೆ ಈ ಟ್ರೆಂಡ್ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅತ ಜಪಾನ್, ಕೊರಿಯಾ, ಚೀನಾ ಸೇರಿದಂತೆ ವಿವಿಧ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಕೂಡ ಭಾರೀ ಏರಿಳಿತ ಕಂಡು ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಮೆರಿಕದ ತೆರಿಗೆ ಬಾಂಬ್ಗೆ ಷೇರು ಮಾರ್ಕೆಟ್ನಲ್ಲಿ ಕಂಪನ ಉಂಟಾಗಿದೆ. ಅಧ್ಯಕ್ಷ ಟ್ರಂಪ್ ತೆರಿಗೆ ಬಾಣಕ್ಕೆ ಷೇರುಪೇಟೆಯಲ್ಲಿ ರಕ್ತಪಾತ. ಭಾರತವು ಸೇರಿದಂತೆ ಅಂತಾರಾಷ್ಟ್ರೀಯ ಷೇರುಪೇಟೆ ತಲ್ಲಣಗೊಂಡಿದೆ. ಷೇರುಪೇಟೆ ಸಿಕ್ಕಾಪಟ್ಟೆ ತಲ್ಲಣಕ್ಕೀಡಾಗಿದೆ. ದಿನದ ಆರಂಭದಲ್ಲೇ ಮುಂಬೈ ಷೇರುಪೇಟೆ ಕುಸಿತ ಕಂಡಿದೆ. ಸೆನ್ಸೆಕ್ಸ್ ಬರೋಬ್ಬರಿ 3,900 ಅಂಕಗಳಷ್ಟು ಕುಸಿತ ಕಂಡಿದೆ. ನಿಫ್ಟಿ ಕೂಡ ಸುಮಾರು 800 ಅಂಕಗಳಷ್ಟು ಕುಸಿತ ಕಂಡಿದೆ. ಟ್ರಂಪ್ ಪ್ರತೀಕಾರದ ತೆರಿಗೆ ಘೋಷಿಸಿದ ದೇಶಗಳಲ್ಲಿ ಭಾರೀ ಏರಿಳಿತ. ವಾರದ ಮೊದಲ ದಿನದ ಆರಂಭದಲ್ಲೇ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 2,564.74 ಪಾಯಿಂಟ್ಗಳಷ್ಟು ಕುಸಿದಿದೆ. ಬೆಳಗ್ಗೆ 9:20 ವೇಳೆಗೆ 72,799 ಅಂಕಗಳನ್ನು ದಾಖಲಿಸಿದೆ. ಅತ ನಿಫ್ಟಿ ಕೂಡ 50ರಷ್ಟು ಕುಸಿತವಾಗಿದ್ದು 831.95 ಅಂಶಗಳಷ್ಟು ಇಳಿಕೆಯಾಗಿದ್ದು 22,072.50 ಅಂಕ ದಾಖಲಾಗಿದೆ. ದಿನ ಕಳೆದಂತೆ ಈ ಟ್ರೆಂಡ್ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅತ ಜಪಾನ್, ಕೊರಿಯಾ, ಚೀನಾ ಸೇರಿದಂತೆ ವಿವಿಧ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಕೂಡ ಭಾರೀ ಏರಿಳಿತ ಕಂಡು ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಮೆರಿಕದ ತೆರಿಗೆ ಬಾಂಬ್ಗೆ ಷೇರು ಮಾರ್ಕೆಟ್ನಲ್ಲಿ ಕಂಪನ ಉಂಟಾಗಿದೆ. ಅಧ್ಯಕ್ಷ ಟ್ರಂಪ್ ತೆರಿಗೆ ಬಾಣಕ್ಕೆ ಷೇರುಪೇಟೆಯಲ್ಲಿ ರಕ್ತಪಾತ. ಭಾರತವು ಸೇರಿದಂತೆ ಅಂತಾರಾಷ್ಟ್ರೀಯ ಷೇರುಪೇಟೆ ತಲ್ಲಣಗೊಂಡಿದೆ. ಷೇರುಪೇಟೆ ಸಿಕ್ಕಾಪಟ್ಟೆ ತಲ್ಲಣಕ್ಕೀಡಾಗಿದೆ. ದಿನದ ಆರಂಭದಲ್ಲೇ ಮುಂಬೈ ಷೇರುಪೇಟೆ ಕುಸಿತ ಕಂಡಿದೆ. ಸೆನ್ಸೆಕ್ಸ್ ಬರೋಬ್ಬರಿ 3,900 ಅಂಕಗಳಷ್ಟು ಕುಸಿತ ಕಂಡಿದೆ. ನಿಫ್ಟಿ ಕೂಡ ಸುಮಾರು 800 ಅಂಕಗಳಷ್ಟು ಕುಸಿತ ಕಂಡಿದೆ. ಟ್ರಂಪ್ ಪ್ರತೀಕಾರದ ತೆರಿಗೆ ಘೋಷಿಸಿದ ದೇಶಗಳಲ್ಲಿ ಭಾರೀ ಏರಿಳಿತ. ವಾರದ ಮೊದಲ ದಿನದ ಆರಂಭದಲ್ಲೇ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 2,564.74 ಪಾಯಿಂಟ್ಗಳಷ್ಟು ಕುಸಿದಿದೆ. ಬೆಳಗ್ಗೆ 9:20 ವೇಳೆಗೆ 72,799 ಅಂಕಗಳನ್ನು ದಾಖಲಿಸಿದೆ. ಅತ ನಿಫ್ಟಿ ಕೂಡ 50ರಷ್ಟು ಕುಸಿತವಾಗಿದ್ದು 831.95 ಅಂಶಗಳಷ್ಟು ಇಳಿಕೆಯಾಗಿದ್ದು 22,072.50 ಅಂಕ ದಾಖಲಾಗಿದೆ. ದಿನ ಕಳೆದಂತೆ ಈ ಟ್ರೆಂಡ್ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅತ ಜಪಾನ್, ಕೊರಿಯಾ, ಚೀನಾ ಸೇರಿದಂತೆ ವಿವಿಧ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಕೂಡ ಭಾರೀ ಏರಿಳಿತ ಕಂಡು ಬರ್ತಾ ಇದೆ.